ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 20ನೇ ಪ್ರಶ್ನೆಯನ್ನ ಗಮನಿಸಿ. ದತ್ತ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜದ AC ಮತ್ತು BD ಕರ್ಣಗಳು O ಬಿಂದುವಿನಲ್ಲಿ ಛೇದಿಸುತ್ತಿವೆ. ಕೋನ CDO, ಕೋನ CDO 50 ಡಿಗ್ರಿ ಮತ್ತು COB 95 ಡಿಗ್ರಿ ಆದರೆ ಕೋನ OAB ಅಳತೆಯನ್ನ ಕಂಡುಹಿಡಿ. ಕೋನ OAB ನ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಆಯ್ಕೆ ಎ 30 ಡಿಗ್ರಿ, ಆಯ್ಕೆ ಬಿ 45 ಡಿಗ್ರಿ, ಆಯ್ಕೆ ಸಿ 50 ಡಿಗ್ರಿ, ಆಯ್ಕೆ ಡಿ 60 ಡಿಗ್ರಿ. ಸೊ ಇಲ್ಲಿ BD ಏನಾಗಿದೆ ಹೇಳಿ, ಈ ರೇಖೆಯು ಛೇದಕ ಅಲ್ವಾ? ಸೊ ಛೇದಕ ರೇಖೆ ಆಗಿದೆ. ಸೊ ಇಲ್ಲಿ ಕೋನ OA, ಸೊ OAB, ಓಕೆ. ಸೊ ಕೋನ OAB ಮತ್ತು ಕೋನ ABO, ಓಕೆ. ಸೊ ಈ ಎರಡು ಕೋನವನ್ನ ಗಮನಿಸಿ. ಸೊ ಇಲ್ಲಿ ಕೋನ ABO, ಸೊ ಇಲ್ಲಿ ಕೋನ ABO ಹಾಗೂ ಕೋನ CDO, ಸೊ ಇದು ಪರ್ಯಾಯ ಕೋನಗಳು ಅಲ್ವಾ? ಸೊ ಹಾಗಾಗಿ ಇದು ಸಮನಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ABO ಎಷ್ಟಿರುತ್ತೆ ಹೇಳಿ, 50 ಡಿಗ್ರಿ ಆಗಿರುತ್ತೆ. ಓಕೆ. ಸೊ ಈಗ ಇಲ್ಲಿ ನೀವು ಕೋನ AOB ಪ್ಲಸ್ ಕೋನ BOC ಅಲ್ವಾ? ಸೊ ಇದು ಸರಳ ಯುಗ್ಮ. ಸೊ ಹಾಗಾಗಿ ಈ ಎರಡು ಕೋನಗಳ ಮೊತ್ತ ಏನಿರುತ್ತೆ, 180 ಡಿಗ್ರಿ ಆಗಿರುತ್ತೆ. AC ಸರಳ ರೇಖೆ ಆಗಿದೆ. ಸರಳ ರೇಖೆಯ ಮೇಲಿರುವಂತಹ ಒಂದೇ ಬಿಂದುವಿನಲ್ಲಿ ಏರ್ಪಡುವಂತಹ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಈ 95 ಡಿಗ್ರಿ ಆದ್ರೆ ಸೊ ಇದೇನಾಗುತ್ತೆ ಹೇಳಿ, 180 ಮೈನಸ್ 95 ಅಂದ್ರೆ 85 ಡಿಗ್ರಿ ಇರುತ್ತೆ. ಓಕೆ. ಸೊ ಈಗ ಇಲ್ಲಿ ನೀವು ತ್ರಿಭುಜ AOB ಅನ್ನ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ತ್ರಿಭುಜ AOB ಅಲ್ಲಿ ತ್ರಿಭುಜದ ಒಳ ಕೋನಗಳ ಮೊತ್ತ ಏನ್ ಹೇಳಿ, 180 ಡಿಗ್ರಿ ಆಗಿರುತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 85 ಪ್ಲಸ್ 50 ಪ್ಲಸ್ ಕೋನ A ಇಸ್ ಈಕ್ವಲ್ ಟು 180 ಡಿಗ್ರಿ ಆಗತ್ತೆ. ಓಕೆ. ಸೊ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಈ ಕೋನದ ಅಳತೆ ಎಷ್ಟು ಬರುತ್ತೆ ಹೇಳಿ, OAB 85 ಪ್ಲಸ್ 50 ಡಿಗ್ರಿ. ಸೊ ಇದೆಷ್ಟಾಗುತ್ತೆ, ಅದು 135 ಡಿಗ್ರಿ ಆಗತ್ತೆ. ಸೊ 180 ಮೈನಸ್ 135 ಡಿಗ್ರಿ ಅಂದ್ರೆ ಸೊ ಇದು 45 ಡಿಗ್ರಿ ಇರುತ್ತೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಕೋನ OAB ಯ ಅಳತೆ ಎಷ್ಟು ಬಂದಿದೆ, 45 ಡಿಗ್ರಿ ಬರ್ತಾ ಇದೆ. ಸೊ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಆಯ್ಕೆ ಸರಿಯಾಗತ್ತೆ. ಓಕೆ. ಥ್ಯಾಂಕ್ ಯು.